ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ವಿನಯ್ ಕುಲಕರ್ಣಿ ಅವರ ಒಂದು ಪಿತೂರಿ ಮತ್ತು ಸುಫಾರಿಯ ಮೇರೆಗೆ ಯೋಗೀಶ್ ಗೌಡರ ಹತ್ಯೆ ನಡೆಯುತ್ತೆ ನೋಡಿ. 15/6/2016 ನಡೆದಂಥ ಆ ಸಂಚು, ಜೊತೆಗೆ ಅದನ್ನು ಕಾರ್ಯಗತಗೊಳಿಸಿದ್ದು ಬಹಳಷ್ಟು ಅಚ್ಚರಿಯ ವಿಷಯ. CBI ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಯಥಾವತ್ತಾಗಿ ತಿಳಿಸೋ ಪ್ರಯತ್ನ ನೋಡಿ. ಒಂದು ಸಂಚನ್ನು ಮಾಡಿದ್ದಂತರೂ ನಿಮ್ಮೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. 15/6/2016 ಬಸವರಾಜ ಮುತ್ತಿಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಜೊತೆಗೆ ಸಂದೀಪ್ ಸೌದತ್ತಿ, ವಿನಯ್ ಕಟಗಿ, ಜೊತೆಗೆ A18 ಆರೋಪಿ ಕೂಡ ಇರ್ತಾರೆ ವಿಕಾಸ್. ಅವರು ನಿರಂತರವಾಗಿ ಮಹಾಬಲೇಶ್ವರ್ ಜೊತೆಗೆ ಫೋನ್ ಕರೆಗಳ ಮುಖಾಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಮಹಾಬಲೇಶ್ವರ್ A6 ಆರೋಪಿ ಯೋಗೀಶ್ ಗೌಡರ ಚಲನೆಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರ್ತಾರೆ. ಜೊತೆಗೆ ಅವರೊಂದಿಗೆ A4 ಆರೋಪಿ ಸಂದೀಪ್ ಸೌದತ್ತಿ ಜೊತೆಗೆ ಸಂಪರ್ಕದಲ್ಲೂ ಕೂಡ ಇರ್ತಾರೆ. A4 ಆರೋಪಿಯಾಗಿದ್ದಂಥ ಸಂದೀಪ್ ಸೌದತ್ತಿ ಅವರು ಟವೇರಾ ಕಾರ್ನ ಚಾಲನೆ ಮಾಡ್ತಾಯಿದ್ದು ಇದೇ ಆರೋಪಿಗಳನ್ನು ಎಲ್ಲರೂ ಕೂಡ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಾಟವನ್ನು ಮಾಡ್ತಾ ಇರ್ತಾರೆ. CCTV ದೃಶ್ಯಾವಳಿಗಳ ಪ್ರಕಾರ A7ನಿಂದ A14ವರೆಗೂ ಅಂದರೆ ಸಂತೋಷ್ ಸೌದತ್ತಿ, ದಿನೇಶ್, ಅಶ್ವಥ್, ಸುನೀಲ್, ನಜೀರ್, ಶಾನ್ವಾಜ್, ನೂತನ್ ಮತ್ತು ಹರ್ಷಿತ್, A14ವರೆಗೂ ಕೂಡ A7ನೇ ಆರೋಪಿಯಿಂದ A14ನೇ ಆರೋಪಿವರೆಗೂ ಕೂಡ ಬೆಳಗ್ಗೆ 6:46ರಿಂದ ಸಪ್ತಾಪುರ ಪೋಸ್ಟ್ ಆಫೀಸ್ ಹತ್ತಿರದ ಉದಯ್ ಜಿಮ್ ಬಳಿ ಹೋಗಿ ಯೋಗೀಶ್ ಗೌಡರ ಆಗಮನಕ್ಕೆ ಕಾಯ್ತಾ ಇರ್ತಾರೆ. 15/6/2016 ಬೆಳಗ್ಗೆ 7:36ಕ್ಕೆ ಯೋಗೀಶ್ ಗೌಡರು ತಮ್ಮ ವೈಟ್ ಇನೋವಾ ಕಾರ್ನಲ್ಲಿ ಜಿಮ್ ಹತ್ತಿರ ತಲುಪಿದಾಗ ಇದೇ ಅಶ್ವಥ್ ಆಗಿರ್ಬೋದು, ಸಂತೋಷ್ ಸೌದತ್ತಿ ಆಗಿರ್ಬೋದು, ದಿನೇಶ್, ಸುನೀಲ್, ನಜೀರ್ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡ್ತಾರೆ. ಆ ಸ್ಥಳದಲ್ಲಿ ಆತನ ಪ್ರಾಣವನ್ನು ತೆಗಿತಾರೆ. CBI ತನಿಖೆ ನಡೆಸಿದಂತಹ ವೇಳೆ ವಿಕಾಸ್ ರಮೇಶ್ ಕಲಬುರ್ಗಿ, ಈ 18ನೇ ಆರೋಪಿ, ಧಾರವಾಡ ಮರಾಠ ಕಾಲೋನಿ ನಿವಾಸಿ ಇದ್ದ. ಈ ಸಂಚಿನ ಪ್ರಮುಖವಾದಂಥ ವ್ಯಕ್ತಿ. ಯೋಗೀಶ್ ಗೌಡರ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಿದ್ದ ಅವನು. ಸ್ಥಳೀಯ ಪೊಲೀಸರು ತಮ್ಮ ತನಿಖೆಯಲ್ಲಿ ಆತನ ಪಾತ್ರವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರ ಫೋನ್ ಕರೆಗಳು, ಹತ್ಯೆ ನಡೆದಂಥ ಜಿಮ್ ಹತ್ರ ಇತರ ಆರೋಪಿಗಳಿಗೆ ನಿರಂತರವಾಗಿ ಆತ ಫೋನ್ ಕಾಂಟ್ಯಾಕ್ಟ್ನಲ್ಲಿದ್ದ ಅನ್ನೋದು ಗೊತ್ತಾಗುತ್ತೆ. ಮುಂದುವರೆದ ತನಿಖೆಯಲ್ಲಿ ವಿಕಾಸ್ ಕಲಬುರ್ಗಿ ಅವರು A18ನೇ ಆರೋಪಿ A1ರಿಂದ ಹಿಡಿದು A14ರವರೆಗೂ ಕೂಡ ಎಲ್ಲರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದರು. ಧಾರವಾಡದ ಸರಸ್ವತಪುರದಲ್ಲಿರ್ತಕ್ಕಂಥ ಮನೆಯಲ್ಲಿ ಈ ದಿನೇಶು, ಅಶ್ವತ್ತು, ಶಾನ್ವಾಜು, ನೂತನ್ನು, ಹರ್ಷಿತ್ತು ಇವರೆಲ್ಲರಿಗೂ ಕೂಡ ಉಳ್ಕೊಳ್ಳಿಕ್ಕೆ A8ನೇ ಆರೋಪಿಯಿಂದ ಹಿಡಿದು A14ನೇ ಆರೋಪಿಗಳವರೆಗೂ ಕೂಡ ಎಲ್ಲರೂ ಉಳ್ಕೊಳ್ಳಿಕ್ಕೆ ಒಂದು ಪಾಳು ಬಿದ್ದ ಬಂಗಲೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಟ್ಬಿಟ್ಟಿರ್ತಾರೆ ನೋಡಿ. ಅದಾದ ಮೇಲೆ ತಮ್ಮ ಬಿಳಿ ಬಣ್ಣದ ಮಾಸ್ಟ್ರೋ ಸ್ಕೂಟರ್ KA25EU 2609 ಅದನ್ನು ಕೂಡ ಹತ್ಯೆಗಾರರಿಗೆ ಒದಗಿಸಿದ್ದು ಇದೇ ವ್ಯಕ್ತಿ ವಿಕಾಸ್ ಕಲಬುರ್ಗಿ ಅವರು. ಆ ಸ್ಕೂಟರ್ ಸ್ಥಳೀಯ ಪೊಲೀಸರಿಂದ ವಶಕ್ಕೆ ತಗೊಳ್ತಾರೆ. ಆದರೆ ನಂತರ ಬಾಂಡ್ ಮೇಲೆ ಅದನ್ನು ಬಿಡುಗಡೆ ಕೂಡ ಮಾಡಲಾಗುತ್ತೆ. ಮುಂದಿನ ತನಿಖೆಯಲ್ಲಿ ವಿಕಾಸ್ ಕಲಬುರ್ಗಿ A18ನೇ ಆರೋಪಿ ಅವರು ಈ ಅಪರಾಧವನ್ನು ತುಂಬ ಕ್ಲೋಸ್ಡಾಗಿ ಗಮನಿಸ್ತಾ ಇರ್ತಾರೆ. A1, A3 ಮತ್ತು A5 ನಿಮಗೆ ಗೊತ್ತಿರೋ ಹಾಗೆ ಬಸವರಾಜ್ ಮುತ್ತಿಗಿ ಮತ್ತು A3 ಕೀರ್ತಿ ಕುಮಾರ್, ಜೊತೆಗೆ A5 ವಿನಯ್ ಕಟಗಿ ಅವರೊಂದಿಗೆ ಕಪ್ಪು ಬಣ್ಣದ ಶೆವರ್ಲೆಟ್ ಕಾರ್ನಲ್ಲಿ KA25P8526 ಈ ಅಪರಾಧದ ಸ್ಥಳವನ್ನು ದಾಟಿ ಯೋಗೀಶ್ ಗೌಡರ ಹತ್ಯೆ ನಡೆದಿರೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದೇ ರೂಟಲ್ಲಿ ಹೋಗ್ತಾರವರು ಕಪ್ಪು ಬಣ್ಣದ ಶೆವರ್ಲೆಟ್ ಕಾರ್ನಲ್ಲಿ. ಇದಾದ ನಂತರ 15/6/2016 ಅಪರಾಧ ನಡೆದ ನಂತರ ಧಾರವಾಡದಿಂದ ತಪ್ಪಿಸ್ಕೊಳ್ಬೇಕಲ್ವ. ಅದಕ್ಕೆ ವಿಕಾಸ್ ಕಲಬುರ್ಗಿ ಅವರು A1ನಿಂದ ಹಿಡಿದು A7ರವರೆಗೆ ಎಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ. A1 to A7 ಅಂದರೆ ಬಸವರಾಜ ಮುತ್ತಿಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಸಂದೀಪ್ ಸೌದತ್ತಿ, ವಿನಯ್ ಕಟಗಿ, ಮಹಾಬಲೇಶ್ವರ್, ಸಂತೋಷ್ ಸೌದತ್ತಿ ಇವರೆಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ. 17/6/2016 A1ನಿಂದ A5ರವರು ಶರಣಾಗುವಂತೆ ಅವರೊಂದಿಗೆ ಜೊತೆಗೆ ಇರ್ತಾರೆ. A1 to A5 ನೀವೇ ಹೋಗಿ ಶರಣಾಗಬೇಕು ಅನ್ನೋ ರೀತಿ. ಯಾಕೆಂದರೆ ಈ ಕೃತ್ಯವನ್ನು ಎಸಗಿದವರೇ ಬೇರೆ, ಹೋಗಿ ಶರಣಾಗೋದೇ ಬೇರೆ. ಕೃತ್ಯವನ್ನು ಎಸಗಿದವರು ನಾನು ಹೇಳಿದ್ನಲ್ಲ, ಸಂತೋಷ್ ಸೌದತ್ತಿಯಿಂದ ಹರ್ಷಿತ್ವರೆಗೂ ಕೂಡ. ಆದರೆ ಇಲ್ಲಿ ಅರೆಸ್ಟ್ ಆದವರು ಬಸವರಾಜ ಮುತ್ತಿಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಸಂದೀಪ್ ಸೌದತ್ತಿ, ವಿನಯ್ ಕಟಗಿ ಅವರು ಹೋಗಿ ಶರಣಾಗೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ತನಿಖೆಯಲ್ಲಿ A1 ಸೂಚನೆಯ ಮೇರೆಗೆ ವಿಕಾಸ್ ಕಲಬುರ್ಗಿ ಮತ್ತು ಸಂತೋಷ್ ಸೌದತ್ತಿ ಮತ್ತು ಅವರ ಆರೋಪಿಗಳು ಬಳಸಿದಂಥ ವಾಹನಗಳನ್ನು ಅಡಗಿಸುವಲ್ಲೂ ಕೂಡ ತೊಡ್ಕೊಂಡಿರ್ತಾರೆ. ಅದರಲ್ಲಿ ಕಪ್ಪು ಬಣ್ಣದ ಶೆವರ್ಲೆಟ್ ಕಾರು, ಬಿಳಿ ಬಣ್ಣದ ಟವೇರಾ ಕಾರು, ಬಿಳಿ ಬಣ್ಣದ ಮಾಸ್ಟ್ರೋ ಸ್ಕೂಟ್ರುಗಳು ಕೂಡ ಸೇರಿದ್ದಾವೆ.
CBI ತನಿಖೆಯಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಮುಂದಿನ ತನಿಖೆಯಲ್ಲಿ ವಿಕಾಸ್ ಕಲಬುರ್ಗಿ ಅವರ ಬಂಧನ ಮತ್ತು ತನಿಖೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ 1 ತಿಂಗಳ ಕಾಲ ಧಾರವಾಡವನ್ನೇ ಬಿಟ್ಟಿದ್ದರಂಥ ವ್ಯಕ್ತಿ. ನೆಕ್ಸ್ಟು ಈ ಸಂಚು ಪ್ಲ್ಯಾನ್ ಯಾವ ರೀತಿಯಾಗಿ ಮಾಡಿದ್ರು ಅಂದರೆ 15/6/2016 A1 to A18 ಆರೋಪಿಗಳು ಮತ್ತು A21 ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೋಮಶೇಖರ್ ನ್ಯಾಮಗೌಡ ಅವರು A21 ಆರೋಪಿಯಾಗಿ ಗುರುತಿಸ್ಕೊಂಡಂಥವ್ರು. ಯೋಗೀಶ್ ಗೌಡ ಅವ್ರನ್ನ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಆತನನ್ನು ಮುಗಿಸಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿದ್ರು ಅನ್ನೋದು ಕೂಡ ತನಿಖೆಯ ಭಾಗವಾಗಿ ಗೊತ್ತಾಗುತ್ತೆ. ಬಸವರಾಜ ಮುತ್ತಿಗೆ ಅವರು ಈ ಕೀರ್ತಿ ಕುಮಾರ್ ಮತ್ತು ವಿನಾಯಕ ಕಟಗಿ ಅವರೊಂದಿಗೆ ಧಾರವಾಡದ KCD ವೃತ್ತದ ಬಳಿ ಬಂದಿರ್ತಾರಂತೆ. ಮತ್ತು ಇತರರು ವಿಕಾಸ್ ಕಲಬುರ್ಗಿ ಅವರ 2 ದ್ವಿಚಕ್ರ ವಾಹನಗಳು, ವಿಕ್ರಮ್ ಬಳ್ಳಾರಿ ಅವರ ಸ್ಪ್ಲೆಂಡರ್ ಬೈಕ್ನಲ್ಲಿ ಬರ್ತಾರೆ. ಸಂತೋಷ್ ಸೌದತ್ತಿ ಮತ್ತು ಅಶ್ವಥ್ರವರು ಕೂಡ ಅದೇ ಸ್ಪ್ಲೆಂಡರ್ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಇತರ ಆರೋಪಿಗಳು ಸಂದೀಪ್ ಸೌದತ್ತಿ ಚಾಲನೆ ಮಾಡ್ತಾ ಇದ್ದಂಥ ಟವೇರಾ ಕಾರ್ನಲ್ಲಿ ಉದಯ್ ಜಿಮ್ ಹತ್ರ ತಲುಪ್ತಾರೆ. 16ನೇ ಆರೋಪಿ ಮಹೇಶ್ ಮಹಾಬಲೇಶ್ವರ್ ಹೊಂಗಲ್ ಅವರ ಮಾವ, ಅವರು ಯೋಗೀಶ್ ಗೌಡರು ಮನೆಯಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. 15/6/2016 ಬೆಳಗ್ಗೆ 7:36 ಯೋಗೀಶ್ ಗೌಡರು ಉದಯ್ ಜಿಮ್ ತಲುಪಿದಾಗ ಪತ್ರಿಕೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ A7ರಿಂದ A14 ಕೂಡ ಆರೋಪಿಗಳು ಅವ್ರ ಮೇಲೆ ದಾಳಿ ನಡೆಸ್ತಾರೆ. ಒಬ್ಬ ಹಿಡ್ಕೊಳ್ತಾನೆ, ಸಂತೋಷ್ ಸೌದತ್ತಿ ಅವ್ರ ಕಣ್ಣಿಗೆ ಮೆಣಸಿನ್ಕಾಯಿ ಪುಡಿ ಎರಚ್ತಾನೆ. A19 ಅಂದರೆ ಕಪ್ಪು ಮೈ ಬಣ್ಣ, ಎತ್ತರದ ಕಂದು ಬಣ್ಣದ ಜಾಕೆಟ್ ಧರಿಸಿದಂಥ ವ್ಯಕ್ತಿ A19 ಆರೋಪಿ ಅಶ್ವಥ್. ಅವನು ತೀಕ್ಷ್ಣ ಆಯುಧದಿಂದ ಅವ್ರ ಕುತ್ತಿಗೆ ಮೇಲೆ ಹೊಡೆದು ರಕ್ತಸ್ರಾವವನ್ನು ಉಂಟು ಮಾಡ್ತಾನೆ. ಅದಾದಮೇಲೆ A12 ಶಾನ್ವಾಜ್, ಮತ್ತು ಆ ವ್ಯಕ್ತಿ ಶಾನ್ವಾಜ್ ಅನ್ನೋ ವ್ಯಕ್ತಿ ಯೋಗೇಶ್ ಗೌಡ್ರನ್ನ ನೆಲಕ್ಕೆ ತಳ್ತಾನೆ. ಮಾರಕ ಆಯುಧಗಳಿಂದ ಹಲ್ಲೆ ನಡೆಸಿ ಆತನ ಪ್ರಾಣವನ್ನೇ ತೆಗಿತಾನೆ. ನೋಡಿ, CCTV ದೃಶ್ಯಾವಳಿಗಳ ಪ್ರಕಾರ A7 to A9 ಅಂದರೆ A7 ಸಂತೋಷ್ ಸೌದತ್ತಿ, ದಿನೇಶು, ಅಶ್ವತ್ತು, ಇವರು 3 ಜನ. A7 to A9 ಬೆಳಗ್ಗೆ 6:46 ಸಮಯ, ಅಲ್ಲಿಂದ 6:46ರಿಂದ 59 ಕೂಡ ಇದೆ. ಇಲ್ಲಿ 6 ಗಂಟೆ 46 ನಿಮಿಷ 59 ಸೆಕೆಂಡಿಂದ 7 ಗಂಟೆ 34 ನಿಮಿಷ 57 ಸೆಕೆಂಡ್ ಆ ಸಮಯದಲ್ಲಿ ಜಿಮ್ ಹತ್ರ ಬೈಕ್ನಲ್ಲಿ ಸಂಚಾರ ಮಾಡ್ತಾ ಇರೋದು ಕೂಡ ಸಿಗುತ್ತೆ CCTV ದೃಶ್ಯಾವಳಿಗಳ ಪ್ರಕಾರ. ಬಸವರಾಜ ಮುತ್ತಿಗೆ ಅವರು ತಮ್ಮ ಯೋಜನೆಯಂತೆ ಚಾಕು ಮತ್ತು ಕತ್ತಿಯನ್ನು ಜಾಕೆಟ್ನಲ್ಲಿ ಇಟ್ಕೊಂಡಿರ್ತಾರೆ. A11 to A12 ಅಂದರೆ ನಜೀರು ಮತ್ತು ಶಾನ್ವಾಜ್ ಅವರಿಬ್ಬರು ಕೂಡ 7:32 CCTV ದೃಶ್ಯಾವಳಿಗಳು ಕಾಣಿಸ್ಕೊಳ್ತಾರೆ. ಹರ್ಷಿತ್ ಮತ್ತು ಸುನಿಲ್ 7:33 ಪೋಸ್ಟ್ ಆಫೀಸ್ ಗೇಟ್ ಮುಂದೆ ಜಿಮ್ ಕಡೆ ಹೋಗ್ತಾ ಇರೋದು ಕೂಡ ಕಂಡು ಬರುತ್ತೆ. ಶಾನ್ವಾಜ್ 7:36 CCTV ದೃಶ್ಯಾವಳಿಗಳು ಸಿಗುತ್ತೆ. ಆ ಸಮಯದಲ್ಲಿ ಯೋಗೀಶ್ ಗೌಡರು ತಮ್ಮ ಕಾರ್ನಲ್ಲಿ ಜಿಮ್ ಕಡೆ ಬರ್ತಾ ಇರೋದನ್ನು ಕೂಡ CCTV ದೃಶ್ಯಾವಳಿಗಳು ಗಮನಿಸ್ಬೋದು. 7:36 ಯೋಗೀಶ್ ಗೌಡರನ್ನು ಕಂಡ ತಕ್ಷಣ ಕೆಂಪು ಜಾಕೆಟ್ ಧರಿಸಿದಂಥ ಹರ್ಷಿತ್ ಶಾನ್ವಾಜ್ಗೆ ಸಿಗ್ನಲ್ ಕೊಡ್ತಾನೆ. ಜಿಮ್ ಕಡೆ ಓಡ್ತಾ ಇರೋದು ಕೂಡ CCTV ದೃಶ್ಯಾವಳಿಗಳು ಕಂಡು ಬಂದಿದೆ. ಹತ್ಯೆಯ ನಂತರ ಹಸಿರು ಜೆಕ್ ಶರ್ಟ್ ಧರಿಸಿದಂಥ ನಜೀರ್ ಕಪ್ಪು ಬ್ಯಾಗನ್ನು ಹಿಡ್ಕೊಂಡು ಜಿಮ್ನಿಂದ KCD ವೃತ್ತದ ಕಡೆ ಓಡ್ತಾ ಇರೋದು ಕೂಡ CCTV ದೃಶ್ಯಾವಳಿಗಳು ಸಿಗುತ್ತೆ. ಬ್ಯಾಗ್ನೊಳಗೆ ಚಾಕುವಿನ ಹ್ಯಾಂಡಲ್ ಕೂಡ ಕಾಣಿಸ್ಕೊಂಡಿದೆ ಆ CCTV ದೃಶ್ಯಾವಳಿಗಳಲ್ಲಿ. 7:38 ಹರ್ಷಿತ್, ಸುನಿಲ್, ದಿನೇಶ್ ಅವರು ಬಿಳಿ ಸ್ಕೂಟರ್ನಲ್ಲಿ ಪರಾರಿ ಆಗ್ತಾ ಇರೋದು, ಸುನಿಲ್ ಅವರ ಕೈಯಲ್ಲಿ ಆಯುಧ ಇರೋದು. 7:38 ಸ್ಪ್ಲೆಂಡರ್ ಬೈಕ್ನಲ್ಲಿ ಸಂತೋಷ್, ಶಾನ್ವಾಜ್ ಮತ್ತು ಅಶ್ವಥ್ ಪರಾರಿ ಆಗ್ತಾ ಇರೋದು. 7:42 ಕಪ್ಪು ಬಣ್ಣದ ಶವರ್ಲೆಟ್ ಕಾರ್ ಜಿಮ್ ಕಡೆ ಬರ್ತಾ ಇರೋದು ಎಲ್ಲವೂ ಕೂಡ CCTV ದೃಶ್ಯಾವಳಿಗಳು ಸಿಗೋದು. ಬಸವರಾಜ ಮುತ್ತಿಗೆ, ಕೀರ್ತಿ ಕುಮಾರ್, ವಿಕಾಸ್ ಕಲಬುರ್ಗಿ ಮತ್ತು ವಿನಾಯಕ ಕಟಗಿ ಅವರೊಂದಿಗೆ ಶವರ್ಲೆಟ್ ಕಾರ್ನಲ್ಲಿ ಬಂದು ಯೋಗೀಶ್ ಗೌಡರ ಹತ್ಯೆ ದೃಢಪಡಿಸಿರೋದು ಕೂಡ CCTVಗಳಲ್ಲಿ ಕನ್ಫರ್ಮ್ ಆಗುತ್ತೆ. ಬಸವರಾಜ ಮುತ್ತಿಗೆ ಅವರು ಕೋರ್ಟ್ನಲ್ಲಿ A7ನಿಂದ A14 ಕೂಡ ಆರೋಪಿಗಳನ್ನು ಗುರುತಿಸಿ ಯೋಗೀಶ್ ಗೌಡ ಅವ್ರನ್ನ ಯಾರು ಕೊಂದಿದ್ದು ಅಂತ ನಿಜವಾದ ಹತ್ಯೆಗಾರ ಯಾರು ಅನ್ನೋದು ಕನ್ಫರ್ಮ್ ಮಾಡ್ತಾರೆ. ಸ್ಪ್ಲೆಂಡರ್ ಬೈಕ್ 6230 ಅವ್ರ ತಂದೆ ಉದಯ್ ಬಳ್ಳಾರಿ ಅವರ ಹೆಸರಿನಲ್ಲಿ ನೋಂದಾಯಿತಾಗಿರುತ್ತೆ. ವಿಕ್ರಮ್ ಬಳ್ಳಾರಿ ಅವರು 15/6/2016 ಬಳಸ್ತಾ ಇದ್ರಂತೆ. ಟವೇರಾ ಕಾರು ಸಂತೋಷ್ ಸೌದತ್ತಿ ಅವರದ್ದು. ಆರೋಪಿಗಳು ಸಾಗಿಸ್ಲಿಕ್ಕೆ ಮತ್ತು ಪರಾರಿ ಆಗಲಿಕ್ಕೆ ಬಳಸಿದ್ದದು. ಇನ್ನು A1ನಿಂದ A18 ಮತ್ತು A21 ಸಂಚುವಿನ ಭಾಗವಾಗಿ A7ನಿಂದ A14 ತೀಕ್ಷ್ಣ ಆಯುಧಗಳಿಂದ ಯೋಗೀಶ್ ಗೌಡ ಅವ್ರನ್ನ ಮುಗಿಸಿದ್ದು. ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ಸ್ಕೆಚ್ಚನ್ನು ಹಾಕಿದ್ರು ಅಂತ ತುಂಬ ಇಂಟ್ರೆಸ್ಟಿಂಗ್. ಅಂದರೆ ಇದಾದ ಮೇಲೆ ಏನು ಮಾಡಿದ್ರು ಅಂತ, ಹತ್ಯೆಯ ನಂತರ ಆರೋಪಿಗಳ ನಡೆ ಹೇಗಿತ್ತು ಅಂತ ನೋಡಿ. ಮುಂದಿನ ತನಿಖೆ ಕೂಡ CBI ತನಿಖೆಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಅಪರಾಧ ನಡೆದ ನಂತರ ಎಲ್ಲ ಆರೋಪಿಗಳು ಕೂಡ ಮೊದಲ ಕ್ರಾಸ್ ರಸ್ತೆಯ ಬಳಿ ನಿಲ್ಲಿಸಿದಂಥ ಟವೇರಾ ಕಾರ್ನ ಬಳಿಯೇ ನಿಂತ್ಕೊಳ್ತಾರೆ. ಅಲ್ಲಿ A4 ಕಾಯ್ತಾ ಇರ್ತಾನೆ ಸಂದೀಪ್ ಸೌದತ್ತಿ. ನಂತರ A7ನಿಂದ A14 ಮತ್ತು A7 ಚಾಲನೆ ಮಾಡ್ತಾ ಇದ್ದಂಥ ಟವೇರಾ ಕಾರ್, ಸಂತೋಷ್ ಸೌದತ್ತಿ ಚಾಲನೆ ಮಾಡ್ತಾ ಇದ್ದಂಥ ಡ್ರೈವರ್ ಆಗಿದ್ದಂಥ ಟವೇರಾ ಕಾರ್ನಲ್ಲಿ ಹರಿಹರದ ಕಡೆ ಪರಾರಿ ಆಗ್ತಾರೆ.
ನಂತರ A1 ಆರೋಪಿ ಬಸವರಾಜ ಮುತ್ತಿಗೆ ಅವರು A3 A5 18ರೊಂದಿಗೆ 8526 ನೋಂದಣಿ ಸಂಖ್ಯೆ ಶವರ್ಲೆಟ್ ಕಾರ್ನಲ್ಲಿ ಬೆಳಗ್ಗೆ 7:42 ಸ್ಥಳಕ್ಕೆ ತಲುಪಿ ಯೋಗೇಶ್ ಗೌಡರ ಹತ್ಯೆಯನ್ನು ನಡೆದಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಹರಿಹರದ ಕಡೆ ಹೋಗಿ A7ರಿಂದ A14ವರೆಗೂ ಎಲ್ಲರೂ ಕೂಡ ಭೇಟಿ ಆಗ್ತಾರೆ. ನೋಡಿ ಯಾವ ರೀತಿಯಾಗಿದೆ ಈ ಪ್ಲ್ಯಾನ್ ಅಂತ. ನಂತರ ನಿಮಗೆ A4 ಮತ್ತು ಅವರ ತಮ್ಮ ಸಹೋದರ A7 ಬಳಸ್ತಾ ಇದ್ದಂಥ ಸ್ಪ್ಲೆಂಡರ್ ಬೈಕನ್ನು NTTF ಹತ್ರ ಬಿಟ್ಟು ಜೊತೆಗೆ KA 31Q 8755 ನೋಂದಣಿ ಸಂಖ್ಯೆಯ CVZ ಬೈಕ್ನಲ್ಲಿ ಕಾಯ್ತಾ ಇದ್ದಂಥ A2 ಆರೋಪಿ ವಿಕ್ರಮ್ ಬಳ್ಳಾರಿ ಕೂಡ ಸೇರಿಕೊಳ್ತಾರೆ. ಅವರೆಲ್ಲರೂ ಕೂಡ ಹಾವೇರಿ ಬಸವರಾಜ ಮುತ್ತಿಗೆ ಮತ್ತು ಇತರ ಆರೋಪಿಗಳನ್ನು ಹಾವೇರಿಯಲ್ಲಿ ಭೇಟಿ ಆಗ್ತಾರೆ. ಇನ್ನು A6 ಆರೋಪಿ ಮಹಾಬಲೇಶ್ವರ್ ಕೂಡ ಆ ವಾಹನದಲ್ಲಿ ಜಾಯ್ನ್ ಆಗ್ತಾರೆ. ನಂತರ A8ರಿಂದ A14ವರೆಗೂ ಹರಿಹರ ಬಸ್ ನಿಲ್ದಾಣದಲ್ಲಿ ಅವ್ರನ್ನೆಲ್ಲರೂ ಕೂಡ ಇಳಿಸಲಾಗುತ್ತೆ. ಅಲ್ಲಿ ಅವರು ತಮ್ಮ ಸ್ಥಳಗಳಿಗೆ ಹೋಗ್ತಾರೆ. ಕೊನೆಗೆ A1ಇಂದ A7 ಮತ್ತು A18 ಬಿಳಿ ಟವೇರಾ ಮತ್ತು ಕಪ್ಪು ಶವರ್ಲೆಟ್ ಕಾರ್ನಲ್ಲಿ ಹೊಸಪೇಟೆಗೆ ವಾಪಸ್ ಆಗ್ತಾರೆ. ಮುಂದಿನ ತನಿಖೆಯಲ್ಲಿ ಬಹಿರಂಗವಾಗದಂತೆ ಅಪರಾಧ ನಡೆದ ಸ್ಥಳದಿಂದ ಅಂದರೆ A2 ಆರೋಪಿಯಿಂದ ಹಿಡಿದು A7ವರೆಗೂ ಕೂಡ ಎಲ್ಲರೂ ಕೂಡ 15/6/2016 ಹಂಪಿಯ ಹೇಮಾ ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಳ್ತಾರೆ. A1 ಅವರು ಅಂದರೆ ಬಸವರಾಜ ಮುತ್ತಿಗೆ ಅವರು ಚಿತ್ರದುರ್ಗಕ್ಕೆ ತೆರಳಿ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ, ಸೋಮಶೇಖರ್ ನ್ಯಾಮಗೌಡ ಅವ್ರನ್ನ ಭೇಟಿಯಾಗಿ ಘಟನೆಗಳ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ಮುಂದಿನ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಸಂಚು ರೂಪಿಸ್ತಾರೆ. ಇದು ಕೂಡ ಶರಣಾಗುವ ಯೋಜನೆ ಕೂಡ ಸೇರಿರುತ್ತೆ. ಇನ್ನು 16/2/2016 A2 ಆರೋಪಿಯಿಂದ ಹಿಡಿದು A7ವರೆಗೂ ಕೂಡ ಮತ್ತು A18 A1 ಬಸವರಾಜ ಮುತ್ತಿಗೆ, ವಿಕ್ರಮ್ ಬಳ್ಳಾರಿ, ಕೀರ್ತಿಕುಮಾರ್, ಸಂತೋಷ್ ಸವದತ್ತಿ, ವಿನಯ್ ಕಟಗಿ, ಮಹಾಬಲೇಶ್ವರ್, ಸಂತೋಷ್ ಸವದತ್ತಿ ಜೊತೆಗೆ A18 ಆರೋಪಿ ವಿಕಾಸ್ ಇವರೆಲ್ಲರೂ ಕೂಡ ಹಂಪಿಯಿಂದ ಹೊರಟು ಮನವಳ್ಳಿ ಶಿಗ್ಗಾವಿ ತಾಲೂಕಿನ NH4ನಲ್ಲಿರ್ತಕ್ಕಂಥ ಪಂಚವತಿ ಹೋಟ್ನಲ್ಲಿ ತಂಗ್ತಾರೆ. ಇನ್ನು ಬಸವರಾಜ ಮುತ್ತಿಗೆ ಅವರು ಸಂಜೆ ಬೆಂಗಳೂರಿನಿಂದ ಹಿಂದಿರುಗಿ ಮತ್ತೆ ಇವ್ರನ್ನ ಸೇರಿಕೊಳ್ತಾರೆ. ಮತ್ತು ಬಸವರಾಜ ಮುತ್ತಿಗೆ ಅವರು ಕಪ್ಪು ಶವರ್ಲೆಟ್ ಕಾರ್ನ ಶಿಗ್ಗಾವಿನಲ್ಲಿ ಅಡಗಿಸಿಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಮುಂದಿನ ತನಿಖೆಯಲ್ಲಿ ಇದು ಯಾವುದು ಕೂಡ ಬಹಿರಂಗ ಆಗದಂತೆ ಎಲ್ಲಿಂದ ಎಲ್ಲೆಲ್ಲಿಗೆಲ್ಲ ಹೋಗಿ ಇವರೆಲ್ಲರೂ ಕೂಡ ಭೇಟಿಯಾಗಿ ತುಂಬ ಕರಾರುವಕ್ಕಾಗಿ ಪ್ಲ್ಯಾನನ್ನು ಮಾಡಿಕೊಂಡಿರೋದು. ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಹಿರಂಗವಾಗಿರ್ತಕ್ಕಂಥದ್ದು. ನಿಮ್ಮ ಇನ್ಫಾರ್ಮೇಷನ್ ಗೊತ್ತಿರಲಿ, ಒಂದು ಡಾಕ್ಯುಮೆಂಟ್ ಆಗಿರಲಿ ಅನ್ನೋದನ್ನು ನಾನು ಇಲ್ಲಿ ತಿಳಿಪಡಿಸಿದ್ದೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ. ಧನ್ಯವಾದ.